ಬಳ್ಳಾರಿ ತಾಲೂಕಿನ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಕಕ್ಕಬೇವಿನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಇದೇ 15ರಂದು ಶನಿವಾರ ಶಾಲೆಯ ವಿದ್ಯಾರ್ಥಿಗಳಿಗೆ ಧ್ರುವ ಆಸರೆ ಫೌಂಡೇಶನ್ ವತಿಯಿಂದ ಸಂಸ್ಥಾಪಕ ಅಧ್ಯಕ್ಷರಾದ ಎಂಜಿ ಕನಕ ಅವರ ನೇತೃತ್ವದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿಯಾದಂತಹ ವಿ ಶೇಷಮ್ಮ ಮತ್ತು ಶಿಕ್ಷಕರುಗಳ ಸಮ್ಮುಖದಲ್ಲಿ ಕಕ್ಕಬೇವಿನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 1ನೇ ತರಗತಿಯಿಂದ 7ನೇ ತರಗತಿಯ 250 ಶಾಲಾ ಮಕ್ಕಳಿಗೆ ಉಚಿತವಾಗಿ ಪರೀಕ್ಷಾ ಪ್ಯಾಡ್ ಮತ್ತು ಪೆನ್ನುಗಳನ್ನು ವಿತರಣೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಎಂಜಿ ಕನಕ್ ಅವರು ಮಾತನಾಡಿದ್ದು, ನಾನು ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಹುದ್ದೆಗಳನ್ನು ಪಡೆಯದೆ ಸುಮಾರು 15 ವರ್ಷಗಳಿಂದ ಇಲ್ಲಿಯವರೆಗೆ ಸಮಾಜ ಸೇವೆಯನ್ನ ಮಾಡುತ್ತಾ ಮತ್ತು ಹಲವಾರು ಕೆಲಸಗಳನ್ನು ಮಾಡಿರುವೆ. ಈಗ ನಾನು ಚಲನಚಿತ್ರ ನಟ ಧ್ರುವ ಸರ್ಜಾ ಅವರ ಅಭಿಮಾನಿಯಾಗಿ ಅವರ ಹೆಸರಿನಲ್ಲಿ ಇದು ಬಳ್ಳಾರಿಯಲ್ಲಿ ಧ್ರುವ ಆಸರೆ ಫೌಂಡೇಶನ್ ಎಂಬ ಸಂಸ್ಥೆಯನ್ನ ಕಟ್ಟಿಕೊಂಡು ಸಮಾಜ ಸೇವೆಯಲ್ಲಿ ಮುಂದಾಗಿದ್ದೇನೆ. ಇನ್ನಷ್ಟು ಸಮಾಜ ಸೇವೆ ಮತ್ತು ಕೆಲಸ ಕಾರ್ಯಗಳನ್ನು ಮಾಡಲು ಆ ದೇವರು ನನಗೆ ಶಕ್ತಿ ಕೊಡಲಿ ಎಂದು ದೇವರಲ್ಲಿ ಬೇಡಿಕೊಂಡು ಇಂತಹ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇನೆ. ನೀವೆಲ್ಲರೂ ಚೆನ್ನಾಗಿ ಓದಿ ಮುಂದಿನ ದಿನಗಳಲ್ಲಿ ಈ ದೇಶದ ಪ್ರಜೆಗಳಾಗಬೇಕು. ಯಾವ ವ್ಯಕ್ತಿಯನ್ನ ದ್ವೇಷಿಸದೆ ಪ್ರೀತಿಯಿಂದ ಮಾತನಾಡಿಸುತ್ತಾ ಒಂದಿಷ್ಟು ಸಮಾಜ ಸೇವೆ ಮಾಡುವಲ್ಲಿ ತಾವು ಕೂಡ ಮುಂದಾಗಬೇಕೆಂದು ಪರೀಕ್ಷಾ ಪ್ಯಾಡ್ ಮತ್ತು ಪೆನ್ನುಗಳ ವಿತರಣಾ ಕಾರ್ಯಕ್ರಮದಲ್ಲಿ ತಿಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಧ್ರುವ ಆಸರೆ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಎಂಜಿ ಕನಕ್, ಉಮರ್ ಫಾರೂಕ್, ಶಾಲೆಯ ಮುಖ್ಯ ಶಿಕ್ಷಕಿ ವಿ ಶೇಷಮ್ಮ, ಕೆಎಸ್ಜೆ ಯೂನಿಯನ್ ಜಿಲ್ಲಾಧ್ಯಕ್ಷರು ಹಾಗೂ ವರದಿಗಾರರಾದಂತಹ ರಮೇಶ್ ಎನ್ ಯರಗುಡಿ ಮತ್ತು ಅಮರಾಪುರ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಲಕ್ಷ್ಮೀ ರೆಡ್ಡಿ, ರುದ್ರಪ್ಪ, ಲಕ್ಷ್ಮಮ್ಮ, ಕಿರೀಟಪ್ಪ, ಅಹಿಂದ ಆಟೋ ಚಾಲಕ ಘಟಕದ ಅಧ್ಯಕ್ಷರಾದ ಆಪ್ತ ಮಿತ್ರ ಭಾಷಾ, ರಾಮಕೃಷ್ಣ, ಎಸ್ಡಿಎಂಸಿ ಅಧ್ಯಕ್ಷರಾದ ಗುರು ಶಾಂತಪ್ಪ, ಶಾಲಾ ಶಿಕ್ಷಕರಾದಂತಹ ಹೇಮಲತಾ, ಸುಧಾ, ಪರಿಮಳ, ಮೌನೇಶ್ವರಿ, ಚಂದ್ರಶೇಖರ್, ಗ್ರಾಮದ ಮುಖಂಡರಾದ ಬೆಳ್ಳಿ ಸೋಮಲಿಂಗ, ಬಿಕೆ ಲಕ್ಷ್ಮಣ್, ಹನುಮಂತರೆಡ್ಡಿ ಸೇರಿದಂತೆ ಶಾಲೆಯ ಮಕ್ಕಳು, ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಕಳೆದ 15 ವರ್ಷಗಳಿಂದ ನನ್ನ ಕೈಲಾದಷ್ಟು ಅಳಿಲು ಸೇವೆ ಮಾಡ್ಕೊಳ್ತಾ ಬರ್ತಿದ್ದೀನಿ. ಕೊರೋನಾ ಸಂದರ್ಭದಲ್ಲಿ ಕೂಡ ಪ್ರತಿದಿನ 100 ಜನಕ್ಕೆ ಊಟದಂತೆ 50 ದಿನಗಳು ಅನ್ನದಾನ ಕಾರ್ಯಕ್ರಮ ಮಾಡ್ಕೊಂಡು ಹೋಗಿದ್ದೀವಿ. 500 ಕಿಟ್ ಕೊಟ್ಟಿದ್ದೀವಿ, ಮಾಸ್ಕ್ ವಿತರಣೆ ಮಾಡಿದ್ದೀವಿ. ಮತ್ತು 2ನೇ ಲಾಕ್ಡೌನ್ ಸಂದರ್ಭದಲ್ಲಿ ಕೂಡ 21 ದಿನ ಸತತವಾಗಿ ಪ್ರತಿದಿನ 100 ಜನರಂತೆ ಅನ್ನದಾನ ಕಾರ್ಯಕ್ರಮ ಮಾಡ್ಕೊಂಡು ಹೋಗಿದ್ದೀವಿ. ಹಲವಾರು 15 ವರ್ಷಗಳಿಂದ ನನ್ನ ಕೈಲಿ ಎಷ್ಟಾದಷ್ಟು ಸಮಾಜ ಸೇವೆ ಮಾಡಿದ್ದೇನೆ. ಬಟ್ ಯಾವಾಗಲೂ ಧ್ರುವ ಅಭಿಮಾನಿಗಳ ಸಂಘದ ವತಿಯಿಂದ ಮಾಡ್ತಾ ಇದ್ದೆ. ಆದರೆ ಈ ಸರಿ ಏನೋ ಒಂದು ಫೌಂಡೇಶನ್ ಮಾಡೋಣ ಅಂತ ಅಂದ್ಕೊಂಡಿವಿ. ಬಟ್ ಫೌಂಡೇಶನ್ಗೆ ಹೆಸರು ಏನಿರೋಣ ಅಂತಂದಾಗ ನಮಗೆ ಮೊಟ್ಟ ಮೊದಲಾಗಿ ನೆನಪಾಗಿದ್ದು ಧ್ರುವಣ್ಣ ಅವರ ಸರಳತೆ, ಅವರು ಯಾರೇ ಬಂದರೂ ಕೂಡ ಕೊಡುವ ಮರ್ಯಾದೆ, ಯಾವ ಥರ ಒಬ್ಬ ವ್ಯಕ್ತಿ ಬಂದಾಗ ಅವ್ರನ್ನ ಯಾವ ಥರ ಟ್ರೀಟ್ ಮಾಡ್ಬೇಕಂತೇಳಿ ಅವ್ರ ವ್ಯಕ್ತಿತ್ವ ನೋಡಿ ಇವತ್ತು ಧ್ರುವ ಆಸರೆ ಫೌಂಡೇಶನ್ ಅಂತ ಸ್ಥಾಪನೆ ಮಾಡಿದ್ದೇನೆ. ಈ ಸಂಸ್ಥೆ ಕಡೆಯಿಂದ ಇದು ಕೇವಲ ಯಾವುದೋ ಒಂದು ಜಾತಿಗೆ ಸೀಮಿತ ಅಲ್ಲ, ಎಲ್ಲ ಸರ್ವ ಜನಾಂಗದವ್ರನ್ನ ಸಮಾನವಾಗಿ ಕಾಣುವಂಥ ಸಂಸ್ಥೆ ಆಗುತ್ತೆ, ಇದು ಟ್ರಸ್ಟ್ ಆಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆ ಕಡೆಯಿಂದ ಯಾರೇ ಕಷ್ಟದಲ್ಲಿರ್ಬೋದು, ಯಾರೇ ಆಗ್ಬೋದು, ನಮ್ಮ ಕೈಲಿ ಎಷ್ಟಾಗುತ್ತೋ ನಾವು ಸಹಾಯ ಹಸ್ತ ಸಾಸುತ್ತೇವೆ ಅಂತೇಳಿ ಈ ಮೂಲಕ ತಮಗೆ ತಿಳಿಸ್ತೇನೆ. ಇದು ಸೂರ್ಯ ನ್ಯೂಸ್ ಕನ್ನಡ.